ಮಹಾಲಕ್ಷ್ಮಿ ಭೀಕರ ಹತ್ಯೆಯ ಪ್ರಕರಣ. ಉಯಾಲಿಕಾವಲ್ ಠಾಣೆಗೆ ಪತಿ ಹೇಮಂತ್ ದಾಸ್ ಭೇಟಿ ಕೊಟ್ಟಿದ್ದಾರೆ. ಕೆಲವೊಂದು ದಾಖಲೆಯ ಸಮೇತ ಮಹಾಲಕ್ಷ್ಮಿಯ ಪತಿ ಬಂದಿರುವಂಥದ್ದು. ಸಲೂನ್ ಬಾಯ್ ಅಶ್ರಫ್ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಮ್ಮೆ ಹೇಮಂತ್. ರಾಮೇಶ್ವರದಲ್ಲಿ ಮಹಾಲಕ್ಷ್ಮಿಯ ಆಸ್ತಿಯನ್ನು ಬಿಡಲಿಕ್ಕೆ ಈಗ ಪತಿ ಹೇಮಂತ್ ಮುಂದಾಗ್ತಿದ್ದಾರೆ. ಮಹಾಲಕ್ಷ್ಮಿಯ ತಮ್ಮ ನರೇಶ್ ಜೊತೆಗೆ ತೆರಳಿದ್ದಾರೆ ಹೇಮಂತ್ ದಾಸ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ಅಶ್ರಫ್ ಮೇಲೇ ಅನುಮಾನ ವ್ಯಕ್ತಪಡಿಸಿದರು. ಇಬ್ಬರ ನಡುವೆ ಸ್ನೇಹ ಇತ್ತು, ಆತ್ಮೀಯತೆ ಇತ್ತು, ಅದಕ್ಕೂ ಹೆಚ್ಚಾಗಿ ಅವರು ಓಡಾಡ್ತಾ ಇದ್ದರು. ಹಾಗಾಗಿ ಆತನ ಮೇಲೆ ನನಗೆ ಅನುಮಾನ ಅಂಥೇಳಿ ಇವರ ದೂರಿನ ಆಧಾರದ ಮೇಲೆ ಈಗ ಅಶ್ರಫ್ನನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಒಯಾಲಿಕಾವಲ್ ಪೊಲೀಸರು ನಡೆಸಿರುವಂಥದ್ದು. ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡೋದು ನಮ್ಮದು ಫ್ಯಾಮಿಲಿದು ಫುಲ್ ಫ್ಯಾಮಿಲಿದು. ಹಾಂ ಹೌದು ಸರ್, ರಾಮೇಶ್ವರಂ ಸರ್. ನಾನು ಅದರ ವೈಫ್ ತಮ್ಮ, ನಮ್ಮ ಬ್ರದರ್ ಕಜಿನ್ ಬ್ರದರ್, ನಮ್ಮ ಇಲ್ಲ ಸರ್, ನನಗೆ ಏನೂ ಗೊತ್ತಾಗಿಲ್ಲ ಸರ್. ಏನು ಹೇಳಿಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ರಾಮೇಶ್ವರಂ ಎಂತಕ್ಕೆ ಹೋಗ್ತಾರೆ ಸರ್? ವಸ್ತಿ ವಿಸರ್ಜನೆಗೆ ಸರ್. ಪೇನ್ಫುಲ್ ಡೆತ್ ಇತ್ತಲ್ವಾ, ಅದಕ್ಕೆ ಸ್ವಲ್ಪ ಬೇಗ ಅವ್ರಿಗೆ ಆತ್ಮಗೆ ಸ್ವಲ್ಪ ಅದು ಗೊತ್ತಿಲ್ಲ ಸರ್ ನನಗೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಒಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಈಗ ಹೇಮಂತ್ ದಾಸ್ ಪೊಲೀಸರನ್ನ ಭೇಟಿ ಮಾಡಿರುವಂಥದ್ದು. ಯಾವ ಕಾರಣಕ್ಕೆ? ಏನೋ ದಾಖಲೆಗಳನ್ನೆಲ್ಲ ತಂದಿದ್ರು ಅಂದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಹೇಗೆ ಅಂತ? ಮಹಾಲಕ್ಷ್ಮಿಯ ಮರ್ಡರ್ ಆದ ಬಳಿಕ ಒಯಾಲಿಕಾವಲ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ತನಿಖಾ ಭಾಗವಾಗಿ ಇವತ್ತು ಅವರ ಪತಿ ಹೇಮಂತ್ ದಾಸ್ ಅವರನ್ನು ಕರೆದಿದ್ರು. ಕಾರಣ, ಒಂದಷ್ಟು ದಾಖಲೆಗಳು ಅವ್ರ ಕಡೆಯಿಂದ ಪಡೆದುಕೊಳ್ಳಲಿಕ್ಕೆ ಬಾಕಿ ಇತ್ತು. ಹಾಗಾಗಿ ಆ ದಾಖಲೆಗಳೊಂದಿಗೆ ಸ್ಟೇಷನ್ಗೆ ಬರುವಂತೆ ಒಯಾಲಿಕಾವಲ್ ಪೊಲೀಸರು ಸೂಚಿಸಿದರು. ಹಾಗಾಗಿ ಅವರ ಪತಿ ಹೇಮಂತ್ ದಾಸ್ ಇವತ್ತು ಬೆಳಿಗ್ಗೆ 9:30 ಸುಮಾರಿಗೆ ಠಾಣೆಗೆ ಭೇಟಿ ನೀಡಿ ಪೊಲೀಸರು ಕೇಳಿದಂತಹ ದಾಖಲೆಗಳನ್ನು ಕೊಟ್ಟು ಹೋಗಿರುವಂಥದ್ದು. ಅದಾದ ಬಳಿಕ ಈಗ ಏನು ಮೃತ ಮಹಾಲಕ್ಷ್ಮಿ ಇದ್ದಾರೆ, ಅವರ ಅಸ್ಥಿಯನ್ನು ತಮಿಳುನಾಡಿನ ರಾಮೇಶ್ವರಂಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಡಲಿಕ್ಕೆ ಅವರು ಪ್ಲಾನನ್ನು ಮಾಡಿಕೊಂಡು ಅವರ ಸಹೋದರರಾಗಿರುವ, ಅಂದರೆ ಮೃತ ಮಹಾಲಕ್ಷ್ಮಿ ಅವರ ಸಹೋದರ ನರೇಶ್ ಜೊತೆ ಕೂಡಿ ಅವರು ನೇರವಾಗಿ ತಮಿಳುನಾಡಿಗೆ ಹೋಗಿ ಅಲ್ಲಿ ರಾಮೇಶ್ವರಂನಲ್ಲಿ ಅಸ್ಥಿಯನ್ನು ಬಿಡಲಿಕ್ಕೆ ಪ್ಲಾನ್ ಮಾಡಿಕೊಂಡು ಹೋಗುವ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ಒಂದಷ್ಟು ಅವ್ರ ಕಡೆಯಿಂದ ದಾಖಲೆ ಆರಂಭದಲ್ಲಿ ಅಶ್ರಫ್ ಎಂಬುವನ ಮೇಲೆ ಅವರು ಗಂಭೀರವಾಗಿ ಆರೋಪ ಮಾಡಿದರು. ಅದಾದ ಬಳಿಕ ಅವರನ್ನು ಕೂಡ ಕರೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಅವರಿಂದಲೂ ಕೂಡ ಪಡೆದುಕೊಂಡಾಗಿದೆ. ಹಾಗಾಗಿ ಮತ್ತಷ್ಟು ದಾಖಲೆಗಳು ಅವರಿಂದ ಬೇಕಾಗಿದ್ದಂಥ ಕಾರಣಕ್ಕಾಗಿ ಹೇಮಂತ್ ದಾಸ್ ಅವರನ್ನು ಒಯಾಲಿಕಾವಲ್ ಪೊಲೀಸರು ಕರೆದಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.